ವಯಸ್ಸಾದ ಅಜ್ಜ ಮನೆ ಆಗಿದ್ದಂದ್ರೆ ಒಂದು ದಿವಸ 2 ದಿವಸ ಕೈ ಹಿಡಿದು ನಡೆಸಾಕನೇ ನಿಮ್ಗೆ ಸಾಕಾಗಿ ಹೋಗ್ಕದ. ಅವ್ನು ಬಚ್ಚಲಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ, ಅವ್ನು ಜಳಕಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ, ಇದ್ದಲ್ಲಿನೇ ಗುಳಿಗೆ ಕೊಡಬೇಕು ಅಂತ 4 ದಿವಸ ಮುಪ್ಪಿನ ತಂದೆ ತಾಯಿ ಸೇವಾ ಮಾಡೋದಕ್ಕೆ ಬೇಸರ ಹಾಕದ. ಆದ್ರೆ ಮನೆ ಆಗಿದ್ದ ಮಗ ಹೆಂಗಿರ್ತದಂದ್ರೆ ಹೊಟ್ಟೆ ಹಸಿತಿರ್ತದ, ಅಂಬೆಗಾಲಿಡ್ತಿರ್ತದ. 4-5 ವರ್ಷಗಳ ಕಾಲ ಎದ್ದು ನಿಲ್ಲಾಕ ಬರದೇ ಇದ್ದ ಮಗನನ್ನು ಕೈ ಕಿರುಬೆರಳು ಕೊಟ್ಟು, ಹೆಬ್ಬೆರಳು ಕೊಟ್ಟು, ಮುಂಗೈ ಕೊಟ್ಟು, ಸೊಂಟದ ಮೇಲೆ ಇಟ್ಕೊಂಡು, ಭುಜದ ಮೇಲೆ ಇಟ್ಕೊಂಡು ಆ ಕಾಲಿಲ್ಲದ ಮಗನನ್ನು ನಡೆಯುವಂಗ ಮಾಡುವಂಥವಳು ಯಾರು ಅಂದರೆ ಆಕೆ ತಾಯಿ ಎನ್ನುವ ಕಾರಣಕ್ಕಾಗಿ ತಾಯಿಗಿಂತಲೂ ದೊಡ್ಡವರು ಬೇರೆ ಯಾರೂ ಇಲ್ಲ. ತಾಯಿಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ಹಂತ ಸ್ವಾಮಿಗಳವರ ಅಮೃತವಾಣಿಯಿಂದ ತಾವೆಲ್ಲ ಪ್ರವಚನವನ್ನು ಆಲಿಸಿದ್ದೀರಿ. ಕಲ್ಯಾಣದ ಶರಣರ ವಚನಗಳನ್ನು ಅಭ್ಯಾಸ ಮಾಡುವಾಗ ಒಂದು ಸೂಕ್ಷ್ಮವಾದಂಥ ಕ್ರಮವನ್ನು ತಾವೆಲ್ಲರೂ ಗಮನಿಸ್ತೀರಿ ಅಂಥೇಳಿ ಪೂಜ್ಯ ಮಾತೆಯವರು ನಮ್ಮ ಜನವಾಡದ ಅಲ್ಲಮ್ಮ ಪ್ರಭುಗಳು ಹೇಳಿದರು. ಹೆಣ್ಣು ಮಾಯಿ ಎಂಬರು, ಹೊನ್ನು ಮಾಯಿ ಎಂಬರು, ಮಣ್ಣು ಮಾಯಿ ಎಂಬರು, ಅವು ಯಾವ ಮಾಯಿಗಳಲ್ಲ. ನಿಜವಾಗಿ ದಾಸರ ಪದ್ಯವನ್ನು, ಶರಣರ ವಚನಗಳನ್ನು, ತತ್ವಪದಕಾರರ ತತ್ವಪದಗಳನ್ನು ಅಭ್ಯಾಸ ಮಾಡುವಾಗ ಒಂದು ಮಾತನ್ನು ನಾವು ಗಮನಿಸಬೇಕು. ಉಳಿದೆಲ್ಲ ಅನುಭಾವಿಗಳ ತತ್ವಪದಗಳನ್ನು ನೋಡುವಾಗ ಅವರು ಏನು ಹೇಳಬೇಕು ಅಂತಾರ ಅದನ್ನು ಮೊದಲನೆಯ ಪಲ್ಲವಿಯೊಳಗನೆ ಹೇಳಿರ್ತಾರೆ. ಶರೀಫ ಶಿವಯೋಗಿಗಳ ಮಾತದ, ಸೋರುತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಇದು ಪಲ್ಲವಿ. ಇದು ಅವರು ಮುಂದೆ ಏನು ಹೇಳ್ತಾರಂದ್ರೆ, ಮುರುಕು ಜಂತಿ, ಹರುಕು ಚಪ್ಪರ ಹೆಂಗೆ ಮನೆ ಸೋರ್ತದ, ಅದರೊಳಗೆ ಹೆಂಗೆ ಇರುವೆಗಳು ಬರ್ತಾವೆ, ಅದನ್ನೆಲ್ಲ ವಿವರಣೆಯನ್ನು ಮಾಡ್ತಾರೆ. ಆ ವಿವರಣೆ ನಮಗೆ ತಿಳಿದೇ ಇದ್ದರೂ ನಡೀತದೆ. ಆದರೆ ತಿಳ್ಕೋಬೇಕಾಗಿರುವಂಥ ವಾಕ್ಯ ಯಾವುದು ಅಂದ್ರೆ, ಮನಸ್ಸೆಂಬ ಮನೆ ತಾನು ಸೋರ್ತಾ ಇದೆ ಎಂಬುದನ್ನು ಪಲ್ಲವಿಯೊಳಗನೆ ಹೇಳಿಬಿಡ್ತಾರೆ. ಹಾಗೆ ಅನುಭಾವಿಗಳಾಗಿರುವಂಥ ಅನೇಕರ ವಚನಗಳನ್ನು ನಾವು ನೋಡಿದರೆ ಹಾಗೆ ಅವರು ನುಡಿತಾರೆ. ಆದರೆ ಶರಣರ ವಚನಗಳು ಹಾಗಲ್ಲ. ಇಟ್ ಈಸ್ ದ ಪಿರಿಯಾಡಿಕ್ ಸೆಂಟೆನ್ಸಸ್, ದೀಸ್ ಆರ್ ನಾಟ್ ಲೂಸ್ ಸೆಂಟೆನ್ಸಸ್. ಇವು ಕುತೂಹಲವನ್ನು ಕೆರಳಿಸುವಂಥವುಗಳು, ಕುತೂಹಲವನ್ನು ಅರಳಿಸುವಂಥವುಗಳು. ಮೊದಲನೇ ಸಾಲು ನೀವು ಓದಿದರೆ ನಿಮಗೇನು ಅರ್ಥ ಆಗೋದಿಲ್ಲ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ಅಂತ ಇಷ್ಟಕ್ಕೆ ನಿಂತು ಬಿಟ್ರಿ ಅಂದ್ರೆ ಆ ವಚನಕ್ಕೆ ಏನೂ ಅರ್ಥ ಇಲ್ಲ. ಅಷ್ಟ ನೀವು ಒಂದು ನಿಂತ್ರಿ ಅಂದ್ರೆ ಅದಕ್ಕೆ ಏನು ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಬಸವಣ್ಣನವರು ಒಂದು ಕಡೆಗೆ ಬೇಡಿಕೊಳ್ತಾರ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಇಷ್ಟು ಅಂದು ನೀವು ಮುಗಿಸ್ತೀನಿ ಅಂದ್ರೆ ವಚನಕ್ಕೆ ಯಾವ ಅರ್ಥಗಳು ಇಲ್ಲ. ಪರಮಾತ್ಮನ ಮುಂದೆ ನಿಂತು ಕೈ ಮುಗಿದು ನನ್ನನ್ನು ಕುಂಟನ್ನು ಮಾಡು, ನನ್ನ ಕುಡ್ಡನ್ನು ಮಾಡು, ನನ್ನ ಕಿವುಡನ್ನು ಮಾಡು ಅಂತ ಬೇಡಬೇಕಾಗಿಲ್ಲ. ಈ ಕಣ್ಣು, ಈ ಕಿವಿ, ಈ ನಾಲಿಗೆ, ಈ ಕಾಲುಗಳು ಬೇರೆ ಬೇರೆ ಜಾಗಗಳಿಗೆ ಹೊಂಟಾವ. ಅನ್ಯ ವಿಷಯ ಕೆಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ ಅನ್ನೋದನ್ನೇ ಬಹಳ ಮಹತ್ವದ ಸಂದೇಶ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಶರಣರು ಮೊದಲೇನು ಹೇಳಂಗಿಲ್ಲ, ಏನು ಹೇಳಬೇಕು ಅಂತ ಇಚ್ಛಾ ಪಡ್ತಾರೆ ಅದನ್ನು ಕೊನೆಯಲ್ಲಿ ಹೇಳ್ತಾರೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ವಚನಲ್ ಲಿಟರೇಚರ್. ಹಾಗೆ ಜನವಾಡದ ಪೂಜ್ಯರು ಹೇಳಿದ ಹಾಗೆ ಹೊನ್ನು, ಹೆಣ್ಣು, ಮಣ್ಣು, ಮಾಯೆ 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 ಅಂತ ಎಲ್ಲರೂ ಹೇಳಿದ್ದಾರೆ. ಅದು ಮಾಯೆ ಅಲ್ಲಪ್ಪ. ಹಾಗಾದರೆ ಮಾಯೆ ಯಾವುದು ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲಮ್ಮ ಪ್ರಭುಗಳು ಕೊನೆಯ ಸಾಲಿನಲ್ಲಿ ಜಡ್ಜ್ಮೆಂಟ್ ಬರೀತಾರೆ, ಮನದ ಮುಂದಣದ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ವಚನದ ಸಾರ ಎಲ್ಲೈತಿ ಅಂದ್ರೆ ಕೊನೆಯ ಸಾಲಿನೊಳಗೈತಿ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ಅಂತ ಅಷ್ಟಕ್ಕೆ ನಿಲ್ಲಿಸಿಬಿಟ್ರಿ ಅಂದ್ರೆ ವೇದಿಕೆ ಮೇಲೆ ಹಾಡು ಹಾಡ್ತಾರ. ಬಸವಣ್ಣನವರೇ ಒಂದು ಕಡೆಗೆ ಪರಮಾತ್ಮನಲ್ಲಿ ಕೈ ಮುಗಿದು ಬೀಳ್ತಾರ, ಎನ್ನ ದೇಹವ ಇದನ್ನೊಂದು ತಂಬೂರಿ ಮಾಡು, ಬತ್ತಿಸರಾಗವ ಹಾಡು, ನನ್ನ ನರಗಳನ್ನೇ ನೀನು ತಂತಿಯನ್ನಾಗಿ ಮಾಡು. ಹಿಂಗೆ ಪರಮಾತ್ಮನಲ್ಲಿ ಸಂಗೀತ ಪ್ರೇಮವನ್ನು ಮೆರೆದಿರುವಂತಹ ಬಸವಣ್ಣನವರು ನಾದದ ವಿರೋಧಿಗಳಾಗಿರಲಿಲ್ಲ. ನಾದದ ಬಗ್ಗೆ ಅವರಿಗೆ ಆಕ್ಷೇಪಣೆಗಳಿರಲಿಲ್ಲ. ಆಕ್ಷೇಪಣೆ ಎಲ್ಲಿತ್ತು ಅಂದ್ರೆ, ನಾದ ಮಾಡೋರು, ವೇದ ಓದೋರು ಕೇವಲ ನಾದದಿಂದ ವೇದದಿಂದ ಪರಮಾತ್ಮನನ್ನು ಒಲಿಸಿಕೊಳ್ತೀನಿ ಅಂದ್ರೆ ಆಗೋದಿಲ್ಲ. ಆ ನಾದದಲ್ಲಿ ಭಕ್ತಿ ತುಂಬಿರಬೇಕು, ಆ ವೇದದಲ್ಲಿ ಭಕ್ತಿ ತುಂಬಿರಬೇಕು ಅನ್ನುವಂಥದ್ದನ್ನು ಬಸವಣ್ಣನವರು ಎಲ್ಲಿ ತಮ್ಮ ಜಡ್ಜ್ಮೆಂಟ್ ಹೇಳ್ತಾರಂದ್ರೆ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಕೊನೆಯ ಸಾಲಿನಲ್ಲಿ ತಮ್ಮ ಆದೇಶವನ್ನು ಕೊಡುವುದರಿಂದ ಎಲ್ಲ
ಪೂಜ್ಯ ಮಹಂತ ಪ್ರಭು ಮಹಾಸ್ವಾಮಿಗಳವರು 1 ತಿಂಗಳುಗಳ ಕಾಲ ಇಂಥ ಸೂಕ್ಷ್ಮವಾಗಿರುವಂಥ ಸಾಹಿತ್ಯದ ಒಂದೊಂದು ಅಂಶಗಳನ್ನು ಭಕ್ತರ ಹೃದಯಕ್ಕೆ ಮುಟ್ಟಿಸುವ ಮೂಲಕ ಇವತ್ತು ಇತಿಹಾಸದಲ್ಲಿ ಕಾರ್ಯಕ್ರಮಗಳನ್ನು ಬಹಳಷ್ಟು ನಾವು ನೋಡ್ತೀವಿ. ಅವರು ಕಾರ್ಯಕ್ರಮವನ್ನು 21 ದಿವಸ ತಾಲೀಮು ಮಾಡಿ ಆ ಕಾರ್ಯಕ್ರಮ ಒಂದನ್ನು ಇತಿಹಾಸ ನಿರ್ಮಾಣ ಮಾಡ್ತಾರೆ. ಇಂಥ ದೊಡ್ಡ ಕಾರ್ಯಕ್ರಮ ಎಂದೂ ಆಗಿಲ್ರಿ ಅನ್ನುವಂಥ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಎಷ್ಟೋ ಸಮಯವನ್ನು ತೆಗೆದುಕೊಳ್ತಾರೆ. ಆದರೆ ಪೂಜ್ಯ ಮಹಂತ ಪ್ರಭು ಸ್ವಾಮಿಗಳವರ ಶಕ್ತಿ ಎಷ್ಟು ದೊಡ್ಡದು ಅಂದರೆ ಒಂದು ಕಾರ್ಯಕ್ರಮದಲ್ಲಿ 10-20 ಐತಿಹಾಸಿಕ ದಾಖಲೆಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಅಪರೂಪದ ಕಾರ್ಯಕ್ರಮ ಅಂದರೆ ಅದು ತೇರದಾಳದ ಪ್ರಭುದೇವರ ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮ. ಇಲ್ಲಿ ತಲೆ ಮೇಲೆ ಗ್ರಂಥ ಹೊತ್ತಿದ್ದು ಒಂದು ಇತಿಹಾಸ ಆಗ್ತದೆ. ನೀವು ತಲೆ ಮೇಲೆ ಊರುಗಳಿಂದ ಉಂಡಿ ಹೊತ್ತು ತಂದಿದ್ದು ಇತಿಹಾಸ ಆಗ್ತದೆ. ಹೋಳಿಗೆಯನ್ನು ಹೊತ್ತು ತಂದದ್ದು ಇತಿಹಾಸ ಆಗ್ತದೆ. ಯಾವುದನ್ನು ನೀವು ಬರೀತೀರಿ ಪ್ರತಿಯೊಂದು ದಿನವೂ ಒಂದೊಂದು ಐತಿಹಾಸಿಕವಾಗಿರುವಂಥ ದಾಖಲೆಗಳನ್ನು ನಿರ್ಮಿಸಿದಂಥದ್ದು ಒಂದು ಕಾರ್ಯಕ್ರಮ. 10 ದಾಖಲೆಗಳಿಗೆ ಸಾಕ್ಷಿ. ಅದು ಎಲ್ಲೈತಿ ಅಂತ ಕೇಳಿದರೆ ತೇರದಾಳವನ್ನು ನಿಸ್ಸಂಕೋಚವಾಗಿ ನಾವು ಕೈ ಎತ್ತಿ ಹೇಳಬಹುದು ಅಂತ ನನಗೆ ಅನಿಸ್ತಾ ಇದೆ. ಪೂಜ್ಯರು ಕೂಡ ಬಹಳ ಅಪರೂಪವಾಗಿರುವಂಥ ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಅಕ್ಕ ಮಹಾದೇವಿ, ಆಧುನಿಕ ಕಾಲದ ಸ್ವಾಮಿಗಳು ಬಹಳ ಜ್ಞಾನಿಗಳಾಗಬೇಕು ಅಂತ ನಮ್ಮ ಹಿಂದಿನ ಗದುಗಿನ ಜಗದ್ಗುರುಗಳವರು ಯಾವಾಗಲೂ ಅಪ್ಪಣೆ ಮಾಡೋರು. ಸ್ವಾಮಿಗಳು ದಡ್ಡರಾಗಬಾರ್ದು, ಸ್ವಾಮಿಗಳು ಜಾಣರು ಇರಬೇಕು. ವಿಶ್ವವಿದ್ಯಾಲಯಗಳಲ್ಲಿ ಅವರು ಅಭ್ಯಾಸ ಮಾಡಿರಬೇಕು. ಭಕ್ತರ ಅಜ್ಞಾನವನ್ನು ಕಳೀಬೇಕಾಗಿತ್ತು ಅಂದರೆ ಸ್ವಾಮಿ ಜ್ಞಾನಿ ಆಗಿರಬೇಕು. ಹಾಗೆ ಪೂಜ್ಯ ಮಹಂತ ಸ್ವಾಮಿಗಳವರು, ಮಹಂತ ಪ್ರಭು ಸ್ವಾಮಿಗಳವರು ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಅಕ್ಕ ಮಹಾದೇವಿ ಇವರಿಬ್ಬರ ಬಗ್ಗೆ ಇಂಗ್ಲೀಷ್ ಭಾಷೆಯಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅನ್ನುವಂಥ ರಾಷ್ಟ್ರಕವಿ, ದ ಪೋಯೆಟ್ ಆಫ್ ನೇಷನ್, ಇಂಗ್ಲೆಂಡ್ ದೇಶದಲ್ಲಿ ಅವನನ್ನು ಅಷ್ಟನ್ನು ಪ್ರೀತಿಸ್ತಾರೆ, ಅಷ್ಟನ್ನು ಗೌರವಿಸ್ತಾರೆ. ನಿಸರ್ಗವನ್ನು ಕುರಿತು ಅದ್ಭುತವಾಗಿ ಹಾಡಿದಂಥ ಕವಿ. ಅಂಥ ವಿಲಿಯಂ ವರ್ಡ್ಸ್ವರ್ತನ ಪದ್ಯಗಳನ್ನು ಅಕ್ಕ ಮಹಾದೇವಿಯ ವಚನಗಳೊಂದಿಗೆ ತೌಲನಿಕವಾಗಿ ಅಭ್ಯಾಸ ಮಾಡುವ ಮೂಲಕ ವಿಶ್ವವಿದ್ಯಾಲಯಕ್ಕೆ ತಮ್ಮ ಮಹಾಪ್ರಬಂಧವನ್ನು ಮಂಡಿಸುವ ಮೂಲಕ ಕನ್ನಡ ನೆಲದ ಮೊಟ್ಟ ಮೊದಲ ಕವಯತ್ರಿ ಆಗಿರುವಂಥ, ಮಹಿಳಾ ಕವಯತ್ರಿ ಆಗಿರುವಂಥ ಅಕ್ಕ ಮಹಾದೇವಿಯನ್ನು ಇಂಗ್ಲೆಂಡದ ವರ್ಡ್ಸ್ವರ್ತನ ಜೊತೆಗೆ ಸಮೀಕರಿಸಿ ಇಬ್ಬರ ತತ್ವಜ್ಞಾನ ಒಂದೇ ಆಗಿದೆ ಅನ್ನುವಂಥದ್ದನ್ನು ಇಂಗ್ಲೆಂಡ್ವರೆಗೂ ಅಕ್ಕ ಮಹಾದೇವಿಯನ್ನು ಕರ್ಕೊಂಡು ಹೋಗಿರುವಂಥವ್ರು ಯಾರು ಅಂದರೆ ತೇರದಾಳದ ಪೂಜ್ಯ ಮಹಂತ ಪ್ರಭು ಮಹಾಸ್ವಾಮಿಗಳವರು ಅನ್ನೋದು ಬಹಳ ದೊಡ್ಡ ಸಂಗತಿನೇ, ಬಹಳ ದೊಡ್ಡದನೆ. ಅವರೆಲ್ಲ ಪ್ರಭುದೇವರ ಸೂಕ್ಷ್ಮ ಮಗ್ಗಲುಗಳನ್ನು ಹೇಳ್ತಾ ಬಂದಿದ್ದಾರೆ. ನಾವು ನೆನಪಿಡಬೇಕು, ಅಂಗ, ಲಿಂಗ ಮತ್ತು ಜಂಗಮ 3 ತತ್ವಗಳಿವೆ. ಪ್ರತಿ ಜೀವನ ಮೊದಲನೆಯ ಉದ್ದೇಶ ಏನು ಅಂದರೆ ಅಂಗವನ್ನು ತಿಳಿಯೋದು ಅಂದರೆ ತಾನು ಯಾರು ಅನ್ನುವಂಥದ್ದನ್ನು ಮೊದಲು ವಿಚಾರ ಮಾಡಬೇಕು. ತನ್ನ ಜೀವನದ ಉದ್ದೇಶ ಏನು, ಜೀವನ ಹುಟ್ಟಿ ಬಂದ ಕಾರಣ ಏನು, ಇದು ಆನಂದದಿಂದ ಬದುಕಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅಂತ ಕಟ್ಟಿ ಕೂತು ಇನ್ನೊಬ್ಬರು ಚಿಂತೆ ಮಾಡಿದರೆ ಸಾಲದು. ತನ್ನನ್ನು ಕುರಿತು ತಾನು ಮೊದಲು ಚಿಂತನೆಯನ್ನು ಮಾಡಿಕೊಳ್ಳಬೇಕು. ಅದಕ್ಕೆ ಬಸವಣ್ಣನವರು ತನ್ನ ತಾನರಿದೊಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಅಂದರು. ಹೊರಗಿನದನ್ನು ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ಮೊದಲು ತನ್ನನ್ನು ತಾನು ತಿಳಿಬೇಕು. ತನ್ನೊಳಗಿರುವಂಥ ಶರೀರ ಏನು, ಇಂದ್ರಿಯಗಳೇನು, ಚೈತನ್ಯ ಏನು, ಈ ಚೈತನ್ಯದ ಮಹತ್ವ ಏನು ಅಂತ ತನ್ನ ಅಂಗದ ಬಗ್ಗೆ ತಾನು ಜ್ಞಾನ ಮಾಡಿಕೊಂಡ ಅಂದರೆ ಆ ಅಂಗದಿಂದ ಆತ ಎಲ್ಲಿಗೆ ಪ್ರವಾಸ ಮಾಡಬೇಕು ಅಂದರೆ ಕರಸ್ಥಲದಲ್ಲಿಯ ಲಿಂಗದ ಕಡೆಗೆ ಪ್ರವಾಸ ಮಾಡಬೇಕು. ಲಿಂಗ ಅಂದರೆ ಚೈತನ್ಯ, ಲಿಂಗ ಅಂದರೆ ಪರಮಾತ್ಮನ ಸಾಕಾರವಾಗಿರುವಂಥ ರೂಪ. ಕರಸ್ಥಲದಲ್ಲಿಂಥ ಲಿಂಗ ನನ್ನೊಳಗಿರುವಂಥ ಜೀವಕ್ಕೂ ಈ ಲಿಂಗದೊಳಗಿರುವಂಥ ಪರಮಾತ್ಮನ ಚೈತನ್ಯಕ್ಕೂ ಅದು ಯೋಗವಾಗಬೇಕು, ಅದು ಕೂಡಬೇಕು. ನಮ್ಮ ದೃಷ್ಟಿಯ ಮೂಲಕವಾಗಿ ಇಷ್ಟ ಲಿಂಗದಲ್ಲಿ ನಾವು ಕೂಡುವ ಮೂಲಕ ಅಂಗಲಿಂಗದ ಸಾಮರಸ್ಯವನ್ನು ಸಾಧಿಸಬೇಕು ಅಂತ ಒಬ್ಬ ಸಾಧಕ ತಾನು ನಿರಂತರವಾಗಿ ತಪಸ್ಸನ್ನು ಮಾಡಿ ಅಂಗ ಹೋಗಿ ಲಿಂಗವಾಗಿ ಪರಿವರ್ತನೆ ಆಗ್ತಾನೆ. ಅಂದರೆ ಜೀವನಿದ್ದವನು ದೇವನಾಗ್ತಾನೆ, ನರನಿದ್ದವನು ಹರನಾಗ್ತಾನೆ. ಅಲ್ಲಿ ಅಂಗ ಇದ್ದವನು ಲಿಂಗವಾಗಿ ಪರಿವರ್ತನೆ ಆಗ್ತಾನೆ, ಚೈತನ್ಯ ಇದ್ದವನು ಪರಮಾತ್ಮನಾಗಿ ನಿಲ್ತಾನೆ. ಇಷ್ಟಕ್ಕೆ ನಿಂತರೆ ಅವ ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು.
ತನ್ನನ್ನು ತಾನು ತಿಳ್ಕೋಬಹುದು, ತನ್ನಲ್ಲಿ ತಾನು ಆನಂದದಿಂದ ಇರಬಹುದು. ಆದರೆ ಶರಣರು ಇಷ್ಟಕ್ಕೆ ನಿಲ್ಲಲಿಲ್ಲ. ಅಂಗ ಇದ್ದವನು ಲಿಂಗವಾಗುವುದು ಎಷ್ಟು ದೊಡ್ಡ ಸಂಗತಿಯೋ, ಲಿಂಗ ಇದ್ದವನು ಜಂಗಮನಾಗಬೇಕು ಅಂತ ಹೇಳಿದರು. ಜಂಗಮನಾಗಬೇಕು ಅಂದರೆ ಸಮಾಜದಲ್ಲಿರುವಂಥ ದುಃಖ, ಸಮಾಜದಲ್ಲಿರುವಂಥ ನೋವು, ಅನೇಕರಲ್ಲಿರುವಂಥ ಅಜ್ಞಾನವನ್ನು ತೊಡೆಯುವಂಥ ದಿವ್ಯ ಶಕ್ತಿಯಾಗಿ ತಾನು ಪರಿವರ್ತನೆ ಆಗಬೇಕು ಅನ್ನುವಂಥ ಸಾಮಾಜಿಕ ಮಂತ್ರವನ್ನು, ಎಡದ ಕೈಯಲ್ಲಿ ಲಿಂಗ, ಬಲದ ಕೈಯಲ್ಲಿ ಸಮಾಜ ಅನ್ನುವಂಥ ಮಂತ್ರವನ್ನು ಈ ನಾಡಿಗೆ ನೀಡಿದಂಥವರು ಯಾರು ಅಂದರೆ ಮಹಾತ್ಮ ಬಸವಣ್ಣನವರು ಅನ್ನೋದನ್ನು ನಾವೆಲ್ಲ ನೆನಪಿನಿಟ್ಟುಕೋಬೇಕು. ಆ ಕಾರಣಕ್ಕಾಗಿಯೇ ಶೋಷಣೆಗೆ ಒಳಗಾಗಿದ್ದಂತಹ ಮಹಿಳೆಗೆ ಅಗ್ರವಾಗಿರುವಂಥ ಸ್ಥಾನವನ್ನು 12ನೇ ಶತಮಾನದಲ್ಲಿ ಅವರು ನೀಡಿದರು ಅನ್ನುವ ಕಾರಣಕ್ಕಾಗಿ ಸತ್ಯಕ್ಕ, ಮುಕ್ತಾಯಿ, ಮಹಾದೇವಿ, ಸಾವಿರ ಜನ ಮಹಿಳೆಯರು ವಿಶೇಷವಾಗಿ ತಮ್ಮ ಪ್ರತಿಭೆಯನ್ನು ಮೆರೆದು ಅವರೆಲ್ಲ ಮುಕ್ತರಾದರು ಅನ್ನುವಂಥ ಇತಿಹಾಸವನ್ನು ನಾವೆಲ್ಲ ನೋಡ್ತೀವಿ. ಅಂಥ ಮಹಿಳಾ ಸಮಾವೇಶದಲ್ಲಿ ಬಹಳಷ್ಟು ಜನ ಮಹಾತ್ಮರು ಆಗಮಿಸಿ ತಮ್ಮ ಮಾತುಗಳನ್ನು ಆಡಿದ್ದಾರೆ. ತಾಯಿ ಅಂದರೆ ತಮಗೆ ನೆನಪಿರಲಿ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಪರಮಾತ್ಮನ ಕೃಪಾ ಆಯಿತು ಅಂದ್ರೆ ಮೂಕಿದ್ದವ ಮಾತಾಡ್ತಾನಂತ, ಕಾಲಿಲ್ಲದವ ಪರ್ವತವನ್ನು ಹತ್ತಾನಂತ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ. ಅವನು ಕೃಪಾ ಆಯಿತು ಅಂದರೆ ಬೇಕಾದ ಅಕ್ಕೈತಿ ಅಂತ ಗೀತಾ ಶ್ಲೋಕದಲ್ಲಿ ಹೇಳ್ತಾರೆ, ಮಹಾತ್ಮ ಬಸವಣ್ಣನವರು ಹೇಳ್ತಾರೆ. ಆದ್ರೆ ಮೂಕಿದ್ದ ಮಕ್ಕಳು ಮಾತಾಡಿದ್ದು ನಿಮ್ಮ ಮನೆಗೆ ಯಾವರ ನೋಡಿರಿ ನೀವು? ನಮ್ಮ ಕಣ್ಣಿಗೆ ಪವಾಡ ನಡೆದಿಲ್ಲ. ಕಾಲಿಲ್ಲದವನಿಗೆ ಕಾಲು ಬಂದಿದ್ದು ನಮ್ಮ ಕಣ್ಣಿಗೆ ಎಲ್ಲೂ ಕಾಣ ಸಿಕ್ಕಿಲ್ಲ. ಆದರೆ ನೆನಪಿರಲಿ, ಮೂಕಂ ಕರೋತಿ ವಾಚಾಲಂ, ತಾಯಿಯ ಗರ್ಭದಿಂದ ಭೂಮಿಗೆ ಮಗು ಬೀಳುವಾಗ ಮಾಂಸದ ಮುದ್ದೆಯಾಗಿ ಬಿದ್ದಿರ್ತದೆ. ಅದಕ್ಕೆ ಅ ಅಂದ್ರೆ ಬರೋದಿಲ್ಲ, ಬ ಅಂದ್ರೆ ಬರೋದಿಲ್ಲ, ಕ ಅಂದ್ರೆ ಬರೋದಿಲ್ಲ. ಯಾವ ಶಬ್ದಗಳು ನಾಲಿಗೆಯ ಮೇಲೆ ಬಾರದೇ ಇರುವಂತಹ ಕಾಲದಲ್ಲಿ ತಾಯಿ ಅನ್ನುವಂಥವಳು ಮೂಕನಾಗಿರುವಂಥ ಮಗುವನ್ನು ಮಾತಾಡುವಂಗೆ ಮಾಡೋವಳು. ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಅಪ್ಪ ಅನ್ನೋ ಶಬ್ದವನ್ನು, ಅಚ್ಚಿ ಅನ್ನೋ ಶಬ್ದವನ್ನು, ಆಬು ಅನ್ನೋ ಶಬ್ದವನ್ನು, ಸಣ್ಣ 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 ಸ್ವರಗಳಿಂದ ಆರಂಭವಾಗುವಂಥ ಶಬ್ದಗಳನ್ನು 1000 ಸರಿ ಹೇಳಿಕೊಡುವ ಮೂಲಕವಾಗಿ ಮೂಕನಿದ್ದ ಮಗನನ್ನು ಮಾತಾಡುವಂಗೆ ಮಾಡುವಂಥ ಜಗತ್ತಿನ ನಿಜವಾದ ದೇವತೆ ಯಾರು ಅಂದರೆ ಆಕೆ ತಾಯಿ ಅನ್ನೋದನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ತಾಯಿ ಒಬ್ಬ ಮಹಿಳೆಯಾಗಿದ್ದಾಳೆ. ಪಂಗುಂ ಲಂಘಯತೆ ಗಿರಿಂ, ವಯಸ್ಸಾದ ಅಜ್ಜ ಮನೆಯಾಗಿದ್ದಂದ್ರೆ 1 ದಿವಸ 2 ದಿವಸ ಕೈ ಹಿಡಿದು ನಡೆಸಾಕನೇ ನಿಮ್ಗೆ ಸಾಕಾಗಿ ಹೋಗ್ಕದ. ಅವ್ನು ಬಚ್ಚಲಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ, ಅವ್ನು ಜಳಕಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ, ಇದ್ದಲ್ಲಿನೇ ಗುಳಿಗೆ ಕೊಡಬೇಕು ಅಂತ 4 ದಿವಸ ಮುಪ್ಪಿನ ತಂದೆ ತಾಯಿ ಸೇವಾ ಮಾಡೋದಕ್ಕೆ ಬೇಸರ ಆಕ್ಕದ. ಆದ್ರೆ ಮನೆಯಾಗಿದ್ದ ಮಗ ಹೆಂಗಿರ್ತದಂದ್ರೆ ಹೊಟ್ಟೆ ಹೊಸಿತಿರ್ತದ, ಅಂಬೆಗಾಲಿಡ್ತಿರ್ತದ. 4-5 ವರ್ಷಗಳ ಕಾಲ ಎದ್ದು ನಿಲ್ಲಾಕ ಬರದೇ ಇದ್ದ ಮಗನನ್ನು ಕೈ ಕಿರುಬೆರಳು ಕೊಟ್ಟು, ಹೆಬ್ಬೆರಳು ಕೊಟ್ಟು, ಮುಂಗೈ ಕೊಟ್ಟು, ಸೊಂಟದ ಮೇಲೆ ಇಟ್ಕೊಂಡು, ಭುಜದ ಮೇಲೆ ಇಟ್ಕೊಂಡು ಆ ಕಾಲಿಲ್ಲದ ಮಗನನ್ನು ನಡೆಯುವಂಗೆ ಮಾಡುವಂಥವಳು ಯಾರು ಅಂದರೆ ಆಕೆ ತಾಯಿ ಎನ್ನುವ ಕಾರಣಕ್ಕಾಗಿ ತಾಯಿಗಿಂತಲೂ ದೊಡ್ಡವರು ಬೇರೆ ಯಾರೂ ಇಲ್ಲ. ತಾಯಿಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ಇಷ್ಟೆಲ್ಲ ಜನ ಯುವಕರಿದ್ದಾರೆ. ತಾಯಿ ತಂದೆಗಳ ಬಗ್ಗೆ ನೀವು ಅಲ್ಲಮ ಪ್ರಭುಗಳ ಚರಿತ್ರೆಯನ್ನು 1 ತಿಂಗಳುಗಳ ಕಾಲ ಪೂಜ್ಯ ಮಹಂತ ಪ್ರಭು ಸ್ವಾಮಿಗಳಿಂದ ಕೇಳಿದ್ದು ಯಾವಾಗ ಸಾರ್ಥಕ ಆಕೈತೆ ಅಂದ್ರೆ, ತೇರದಾಳಕ್ಕೆ ವೃದ್ಧಾಶ್ರಮಗಳು ಬರಬಾರ್ದು. ತೇರದಾಳದ ಯಾವುದೇ ಮನೆಯೊಳಗೆ ಹೋಗಿ ನಾವು ಕೇಳಿದ್ರೂ ಇವರಿಬ್ಬರು ಮಕ್ಕಳು ಕೂಡಿ ಅಪ್ಪ ಅವನ್ನ ಹೊರಗೆ ಹಾಕ್ಯಾರ್ರಿ ಅನ್ನುವಂಥ ಶಬ್ದ ಕಿವಿಗೆ ಬೀಳಲಾರ್ದಂಗೆ ನೀವು ಶತಮಾನಗಳವರೆಗೆ ನಡ್ಕೊಂಡ್ರಿ ಅಂದ್ರೆ ಅಲ್ಲಮ ಪ್ರಭುಗಳ ಚರಿತ್ರೆಯನ್ನು ಕೇಳಿದ್ದಕ್ಕೆ ಸಾರ್ಥಕವಾಗ್ತದೆ ಅಂತ ನಾನು ಭಾವಿಸ್ತೇನೆ. ಮೊದಲು ಮಠಕ್ಕೆ ಬಂದು ಭಕ್ತರೆಲ್ಲ ಕೈ ಮುಗಿದು ಬೇಡ್ತಿದ್ರು, ಅಪ್ಪ ಅವರೇ ಶಾಲೆ ತೆಗೀರಿ ಅಂತಿದ್ರು, ನಮ್ಮ ಮಕ್ಕಳಿಗೆ ವಿದ್ಯಾ ಕೊಡ್ರಿ ಅಂತಿದ್ರು. ಈಗ ಭಕ್ತರು ಬಂದು ಕೈ ಮುಗಿದು ಬೇಡಕತ್ತಾರ, ಅಜ್ಜಾರ ನಿಮ್ಮ ಮಠದೊಳಗೆ ಒಂದು ಹೈಟೆಕ್ ವೃದ್ಧಾಶ್ರಮ ಮಾಡ್ರಿ ಅನ್ನಕತ್ತಾರ. ಅವ್ರಿಗೆ ಪಗಾರದ ಕೊರತಿಲ್ಲ, ಮನೆಗೆ ಲಕ್ಷ ಪಗಾರ ಬರ್ತದೆ. ಏನು ನೀವು ತಪ್ಪು ಮಾಡಿದ್ರಿ ಅಂದರೆ ಮಕ್ಕಳು ತೊಗೊಂಡೋಗಿ ಹಾಸ್ಟೆಲಿಗೆ ಇಟ್ಟು ಅವರಿಗೆ ವರ್ಷಕ್ಕೆ 3 ಲಕ್ಷ ರೂಪಾಯಿ ಫೀ ಕಟ್ಟಿ ಅವ್ರನ್ನ ಡಾಕ್ಟರ್ ಮಾಡಿದ್ರಿ, ಇಂಜಿನಿಯರ್ ಮಾಡಿದ್ರಿ. ಆದರೆ ಗುರುಗಳ ಹತ್ರ ಕರ್ಕೊಂಡು ಹೋಗಲಿಲ್ಲ, ಸಂಸ್ಕಾರ ಕೊಡಲಿಲ್ಲ, ಹಣಿಗೆ ಭಸ್ಮ ಹಚ್ಕೊಳ್ಳೋಕೆ ಹೇಳಿಲ್ಲ, ಕೊರಳಾಗ ಲಿಂಗ ಕಟ್ಟಲಿಲ್ಲ. ಸಂಸ್ಕಾರ ಒಂದನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ನೀವು ಕೊಟ್ಟ ಕಾರಣವಾಗಿ ಆ ಮಕ್ಕಳಂತಾರ ನಮ್ಮನ್ನು ಹಾಸ್ಟೆಲ್ನಾಗ ಇಟ್ಟು ಬಟ್ಟ ಮಾಡಿದ ಅಡುಗೆಯನ್ನು ಕೊಟ್ಟು ಇವ್ರು ನಮ್ಮನ್ನು ಬೆಳೆಸ್ಯಾರಂದ್ರೆ ನಾವು ಮುಂದೊಂದು ದಿವಸ ಇವ್ರನ್ನ ವೃದ್ಧಾಶ್ರಮಕ್ಕೆ ಇಟ್ಟು ಅಲ್ಲೇ ರೊಕ್ಕ ಕೊಟ್ಟು
ಕೊಟ್ಟು ನಮ್ಮ ಸೇಡನ್ನು ನಾವು ತೀರಿಸ್ಕೊಳ್ಳೋಣ ಅಂತ ಮಕ್ಕಳು ನಿಮ್ಮನ್ನೆಲ್ಲ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ನೀವು ಅವ್ರನ್ನ ಅಲ್ಲಿ ಇಲ್ಲಿ ಇಡೋದಕ್ಕಿಂತಲೂ ಒಂದು ದಿವಸ ಆದ್ರೂ ತಾಯಿ ಮನೆಯೊಳಗೆ ನೀವು ವಿಚಾರ ಮಾಡಿ ಹೇಳಿಬಿಡ್ರಿ, ನಿಮ್ಮ ಮಕ್ಕಳಿಗೆ ಏನು ಊಟ ಮಾಡ್ಬೇಕು ಅನಿಸ್ಯದ ಅವ್ರನ್ನ ಕೇಳಿ ಒಂದು ದಿವಸ ಅಡುಗೆ ಮಾಡಿರಿ. 15 ದಿವಸಕ್ಕೆ ಒಮ್ಮೆರ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ಕೇಳಿ ನೀವು ಮಾಡಿದರೆ ತಾಯಿ ಬಗ್ಗೆ ಪ್ರೀತಿ ಬರುತ್ತದೆ, ಮಕ್ಕಳ ಬಗ್ಗೆ ನಿಮಗೆ ಅನ್ಯೋನ್ಯವಾದ ಅನುರಾಗ ಬೆಳೀತದೆ. ಆ ಸಂಸ್ಕಾರವನ್ನು ಎಲ್ಲರೂ ಬೆಳೆಯುವಂತಾಗಲಿ ಅಂಥೇಳಿ ಬಾಯಿ ಕೊಟ್ಟಂಥ ತಾಯಿಗೆ, ಕಾಲು ಕೊಟ್ಟಂಥ ತಾಯಿಗೆ 10 ಜನ ಮಾಸ್ತರ್ಗಳು ಕೂಡಿ ಸಾಲಿಯೊಳಗೆ ದಿನಕ್ಕೆ 8 ತಾಸು ಬಿಟ್ಟು ಬಿಡಲಾರ್ದಂಗೆ ಇದನ್ನು ಕಲಿ ಅಂತ ಒಂದು ಭಾಷೆ ಕಲಿಸೋದಕ್ಕೆ 10 ಮಂದಿ ಗಂಟು ಬಿದ್ದಿರ್ತಾರೆ. ಆದ್ರೂ 10 ವರ್ಷ ಹುಡುಗ ಸಾಲಿಗೆ ಹೋದ್ರೂ ಮತ್ತು ಮನೆಗೆ ಬಂದು ಮಾತಾಡುವಾಗ ತೊದಲು ಮಾತಾಡ್ತದೆ. ಒಂದು ಇಂಗ್ಲೀಷ್ ಕಲಿಯೋದಕ್ಕೆ 10 ವರ್ಷ 10 ಮಂದಿ ಪ್ರಯತ್ನ ಮಾಡಿದ್ರೂ ಸಾಧ್ಯವಾಗದೇ ಇರುವುದನ್ನು ಮನೆಯೊಳಗೆ ತಾಯಿ ಯಾವ ವ್ಯಾಕರಣವನ್ನು ಹೇಳಿಕೊಡೋದನ್ನು, ಯಾವ ಗೋಜಿಗೂ ಹೋಗದನ ನಿತ್ಯ ಮಾತಾಡಿಸಿ ಮಗುವಿಗೆ ಅಕ್ಷರವನ್ನು, ಮಗುವಿಗೆ ಜ್ಞಾನವನ್ನು ನೀಡಿದಂಥ ಮಹಾಶಿಕ್ಷಕಿ ಅಂದರೆ ಆಕೆ ತಾಯಿ ಎನ್ನುವ ಕಾರಣಕ್ಕಾಗಿ ಮಹಿಳೆಯ ತ್ಯಾಗ ಅದು ಬಹಳ ದೊಡ್ಡದು. ಅಂಥ ಮಹಿಳಾ ಸಮಾವೇಶದಲ್ಲಿ ಆಗಮಿಸಿದಂಥ ತಮ್ಮೆಲ್ಲರಿಗೂ ಪೂಜ್ಯರ ದಿವ್ಯವಾಗಿರುವಂಥ ಕೃಪೆ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡಿ, ಇತಿಹಾಸ ತೇರದಾಳದಲ್ಲಿ ನಮ್ಮ ಪ್ರಭುಲಿಂಗೇಶ್ವರ ಶುಗರ್ ಫ್ಯಾಕ್ಟ್ರಿ ಅಥವಾ ಜೊತೆಗೆ ನಮ್ಮ ಗುಡುಗುಂಟಿ ಮಠರು ಇತಿಹಾಸದಲ್ಲಿ ಅವರು ಶಾಸಕರಾಗಿ ಎಷ್ಟು ಕಾರ್ಯಗಳನ್ನು ಮಾಡ್ತಾರೆ ಏನು ಅನ್ನೋದಕ್ಕಿಂತಲೂ ಅವರು ಪ್ರಭುಲಿಂಗೇಶ್ವರನ ದಿವ್ಯ ಹೆಸರ ಮೇಲೆ ನೂತನವಾಗಿ ನವೀಕರಿಸಿದಂಥ ಈ ದೇವಸ್ಥಾನವನ್ನು ನೋಡಿಬಿಟ್ರೆ ಗುಡುಗುಂಟಿ ಮಠರು ಶತಮಾನಗಳವರೆಗೆ ಅಲ್ಲಮ ಪ್ರಭುಗಳು ಎಲ್ಲಿವರೆಗೂ ತೇರದಾಳದಲ್ಲಿ ವಿರಾಜಮಾನರಾಗಿರುತ್ತಾರೋ ಅಲ್ಲಿವರೆಗೂ ಗುಡುಗುಂಟಿ ಮಠರ ಹೆಸರು ಅಷ್ಟೇ ಪ್ರಬಲವಾಗಿ ಇರುತ್ತದೆ ಅನ್ನುವಂಥದ್ದನ್ನು ಈ ಪ್ರಸಂಗದಲ್ಲಿ ಹೇಳಿ, ಅಂಥ ಒಂದು ವಿಶೇಷ ಕಾರ್ಯ ಮಾಡಿದಂಥವರಿಗೆ, ಜೊತೆಗೆ ಈ ಸಂಘಟನೆಯನ್ನು ಮಾಡಿ ಕನ್ನಡದ ನೆಲದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಬರೆದಂಥ ಪೂಜ್ಯ ಸೇಗುಣಿಸಿಯ ಮಹಂತ ಸ್ವಾಮಿಗಳಲ್ಲಿ ತಮ್ಮೆಲ್ಲರಲ್ಲಿ ಅಭಿವಂದಿಸಿ 2 ಮಾತುಗಳಿಗೆ ವಿರಮಿಸ್ತೇನೆ.